ಕಂಪ್ಲೀಟ್. ಹೌದು ಹೌದು, ಅಲ್ಲಿವರೆಗೂ ಕೋಲಾರದವರೆಗೂ ಹೋಗೋದು. ಇನ್ನು ವರ್ಕು ಹೋಗ್ತಾ ಇರುತ್ತೆ. ಅದು 12,000 ಕೋಟಿಲಿ ಎಸ್ಟಿಮೇಟ್ ಶಾಂಕ್ಷನ್ ಆಯ್ತು, 23,000 ಕೋಟಿ ಐತೆ, ಇನ್ನೂ ಹೋಗ್ತಾ ಇರುತ್ತೆ. ಅದು 24 ಆಯ್ತು, 23, 24 ಆಯ್ತು. ಅದನ್ನ ಸರ್ಕಾರ ಇದೆ, ಆಯ್ತು ಮಾಡೋಣ, ಸರ್ಕಾರ ಇದೆ ಮಾಡೋಣ. ಪಾಪ ಅವರು ನೀರು ಕೊಟ್ಟಿದ್ದಾರೆ, ಜಾಗ ಬಿಟ್ಕೊಟ್ಟಿದ್ದಾರೆ, ಅವ್ರಿಗೂ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಆಗಿರೋ ರೋಡ್ಗಳು ಎಲ್ಲ ಇಂಪ್ರೂವ್ಮೆಂಟ್ಸು ಕೊಟ್ಟಿದ್ದಾರೆ. ಇನ್ನೂ ನಾವೆಲ್ಲ ಶೇರ್ ಕೊಡಿಸ್ತೀವಿ, ನಾವೆಲ್ಲ ಹೇಳ್ತೀವಿ ಕೊಡ್ರಿ ಸ್ವಲ್ಪ ನಮಗೆ ನೀರು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲ ಸಾಬಾಳ ಮೇಲೆ ಹೋಗ್ಬೇಕಲ್ಲ ಸರ್. ರಾಜ್ಯ ಸರ್ಕಾರ ಹಾಸನ ಫ್ಲೈಓವರ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದೆ. ಅದು ಬಾಕಿ ಇದೆ, ಬಹಳ ಸುತ್ತಾಗಿ ಆಗ್ಬೇಕಾಗಿರತಕ್ಕಂಥ. ಇಲ್ಲ, ಅದು ಟೆಂಡರ್ ಆಗಿದೆ, ಕೆಲಸ ಸ್ಟಾರ್ಟ್ ಆಗ್ತದೆ. ಅದೇನು ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ನಿಲ್ಸಿಲ್ಲ. ನಮ್ಮ ಉಸ್ತುವಾರಿ ಸಚಿವರು ಒಂದು ರಿಕ್ವೆಸ್ಟ್ ಮೇರೆಗೆ ಸೋಮಣ್ಣ ಸಾಹೇಬರು, ಮಾನ್ಯ ಜಲಶಕ್ತಿ ಮತ್ತು ರೈಲ್ವೆ ಸಚಿವರು ಅದಾಗಲೇ ಮಂಜೂರು ಮಾಡಿಸಿದ್ದಾರೆ. ಖಂಡಿತವಾಗಿಯೂ ಕೆಲಸ ಸ್ಟಾರ್ಟ್ ಆಗ್ತದೆ. ಈಗ ಒಂದು ಟೆಕ್ನಿಕಲ್ ಇಶ್ಯೂ ನಡೀತಾ ಇದೆ, ಟೆಂಡರ್ ಎಲ್ಲ ಓಪನ್ ಆಗಿದೆ. ಅದು ನಮ್ದೊಂದು ರೈಲ್ವೆ ಕ್ರಾಸಿಂಗ್ ಅಲ್ಲ, ಸುಮಾರು ಯೋಜನೆಗಳಿತ್ತು. ಅದು ಯಾವುದಕ್ಕೂ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಅದು ನಾವು ವಾಸ್ತವವಾಗಿ ಹೇಳ್ಬೇಕು. ಅದು ಕೊಟ್ಟಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿಸಿ ಕೊಟ್ಟಿದಾರಲ್ಲ ಸರ್, ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ, ಫಂಡ್ಸ್ ಕೊಟ್ಟಿದಾರಲ್ಲ. ಇದು ಸರ್ ನೋಡಿ, ಈಗ ಅದು ಅನುಮೋದನೆ ಆಗುವಂಥ ಸಂದರ್ಭದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಕಾಮಗಾರಿ ಅನುಮೋದನೆ ಆಗುವಾಗ ಅವರು ಷರತ್ತನ್ನು ವಿಧಿಸ್ತಾರೆ. ಕೇಂದ್ರದಲ್ಲಿ ಇಷ್ಟು % ನಿಮ್ಮದು, ಇಷ್ಟು % ನಮ್ಮದು, ಇದಕ್ಕೆ ಒಳಪಟ್ಟು ನೀವು ಅನುಮತಿ ಪತ್ರವನ್ನು ಕೊಟ್ಟರೆ ನಾವು ಇದರಲ್ಲಿ ತಗೋತೀವಿ, ಇಲ್ಲ ಅಂದರೆ ನಮ್ದು 100% ಯೋಜನೆ ಮೇಲೆ ನಾವು ತಗೋತೀವಿ ಅಂತ ಹೇಳ್ಬಿಟ್ಟು ಅವರು ತಗೊಂಡಿರ್ತಾರೆ. ಕೆಲವೊಂದು ಕಾರ್ಯಕ್ರಮಗಳನ್ನು ಷರತ್ತುಬದ್ಧವಾಗಿ ತಗೋತಾರೆ, ಕೆಲವೊಂದು ಕಾರ್ಯಕ್ರಮಗಳನ್ನ ಈಗ JJM ಕುಡಿಯೋ ನೀರು ಷರತ್ತುಬದ್ಧವಾಗಿ ತಗೋತಾರೆ. ನಾವು ನಮ್ಮ ರಾಜ್ಯ ಸರ್ಕಾರದ ನಾವು ಕೊಡಲೇಬೇಕು. ಈಗ ಕೆಲವೊಂದು ಯೋಜನೆಗಳನ್ನು ರೈಲ್ವೆ, ಈ ಓವರ್ ಬ್ರಿಡ್ಜು, ಇವೆಲ್ಲ ರಸ್ತೆಗಳನ್ನ ಇವೆಲ್ಲ ಇರ್ತಾವಲ್ಲ, ಕೆಲವೊಂದು ರಸ್ತೆಗಳನ್ನು ಅವರು ಸ್ಟೇಟ್ ಗೌರ್ಮೆಂಟ್ ಫಂಡ್ಗೆ ಕಂಡೀಷನ್ ಹಾಕಲ್ಲ. ಕಂಡೀಷನ್ ಹಾಕಿದ್ರೆ ಅವ್ರು ಒಂದು ಅಜ್ಜನು ಮುಂದಕ್ಕೂ ಹೋಗಲ್ಲ. ರಾಜ್ಯ ಸರ್ಕಾರದ ಹಣ ಕಟ್ಟೋವರೆಗೂ ಅಲ್ಲೇ ನಿಲ್ಸಿರ್ತಾರೆ. ಈಗ ಸಕಲೇಶ್ಪುರ ಶಾಸಕರು ಹೇಳೋದಂದ್ರೆ, ನಮ್ಮ ಕ್ಷೇತ್ರದಿಂದ ನೀರು ತಗೊಂಡು ಹೋಗ್ತಾರೆ, ಇಲ್ಲಿ ಮೂಲಭೂತ ಸೌಕರ್ಯ DCM ಮನವಿ ಕೊಟ್ಟಿದ್ದವರೆಗೂ 1 ಪೈಸೆ ಬಿಡುಗಡೆ ಮಾಡಿಲ್ಲ. ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಈಗ ಒಂದು ಕೆಲಸ ಮಾಡೋಣ, ಒಂದು ಶ್ವೇತಪತ್ರ ಹೊಡಿಸ್ಬಿಡಂಬಿಡಿ. ಇದುವರೆಗೂ ಎತ್ತಿನೊಳೆ ಇಲ್ಲಿ ಬಂದ ಮೇಲೆ ಎಷ್ಟು ಕೋಟಿ ಹಣವನ್ನ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದನ್ನ ಹೊಂಡಿಸ್ಬಿಡೋಣ ಬಿಡಿ. ಹೇಳೋಣ, ನಿಮಗೆ ಪಾಪ ಮಾಹಿತಿ ಇಲ್ಲ, ಹೇಳೋಣ, ಮುಂದೂ ಸಹಕಾರ ಮಾಡೋಣ ಅಂತ ಹೇಳಿದೀವಿ ನಾವು. ಒಳ್ಳೆ ಸ್ನೇಹ ಬಾಂಧವ್ಯದಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಇಚ್ಛಾಶಕ್ತಿ. ಈಗ ಎಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಸಕಲೇಶ್ಪುರ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ದಾಖಲಾತಿ ಬಿಡುಗಡೆ ಮಾಡಕ್ ಬಿಡಿ. ಅದು ಇದಕ್ಕೆ ಬರಲ್ಲ, ಎತ್ನೊಳಿ ಬರಲ್ಲ. ಇದು ಕುಸ್ತೋಗಿರೋದು ಅದು ಬರೋದು NHIಗೆ ರಾಷ್ಟ್ರೀಯ ಆಯ್ತು. ಅಂತದ್ ಏನಾರ ಇದ್ರು ಮಾಡ್ಸನ್ ಬಿಡಿ ಸರ್. CM ಸಾಹೇಬ್ರು ಬಂದು 20 ದಿವಸ ಆಗಿಲ್ಲ, ಏನ್ ಅನುದಾನ ಬಿಡುಗಡೆ ಮಾಡ್ಬಿಡ್ತಾರೆ. ಅದು ಟೆಕ್ನಿಕಲ್ ಇಶ್ಯೂ ಇರ್ತದೆ. ಸರ್ಕಾರ ಅಲ್ಲ, ಗೊತ್ತಾಯ್ತು ನೀವು, ಗೊತ್ತಾಯ್ತು ಅಪ್ಪ. ಎತ್ತಿನ ಒಳ್ಳೆ ಪೈಪ್ ಕೆಳಗಡೆಗೆ ರೋಡ್ ಡ್ಯಾಮೇಜ್ ಆಗಿತ್ತು, ಕಂಪ್ಲೀಟ್ ರೋಡ್ ಕುಸಿದಾಗಿತ್ತು. ಒಂದು CM ಸಾಹೇಬ್ರು ನೋಡಿದ್ರು, ಒಪ್ಕೊಂತೀವಿ. ಅದಕ್ಕೆ ತಾತ್ಕಾಲಿಕವಾಗಿ ಆಗ್ಲೇ ರಸ್ತೆ ಮಾಡಿ ಕೆಲಸ ನಡೀತಾ ಇದೆ. ಶಾಶ್ವತ ಸೊಲ್ಯೂಷನ್ ಆಗಿ ರಸ್ತೆ ಆಗ್ತದೆ. ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಡ. ಇಲ್ಲ, ನಾನು ಮೊನ್ನೆನೂ AC ಅವ್ರ ಹತ್ರ ಬದಲಿ ಜಾಗ ಕೊಟ್ಟಿದ್ದಾರೆ. AC ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಅದ್ರ ಸಮಸ್ಯೆ ಖಂಡಿತವಾಗಿ ಕ್ಲಿಯರ್ ಆಗಿದೆ. ಕ್ಯಾಬಿನೆಟ್ ಈಗ ನಿಮ್ಮ ಮೇಲೆ ಒಬ್ಬರು ವಕೀಲರು ಕೇಸ್ ಹಾಕಿದ್ದಾರೆ. ಪ್ರಶ್ನೆಗೆ ನಾನು ಏನ್ ಉತ್ತರ ಕೊಡ್ಲಿ? ಜೈಲ್ಗೆ ಹೋಗಿ ಬಂದಿರೋರ ಪ್ರಶ್ನೆಗೆ ಏನ್ ಉತ್ತರ ಕೊಡ್ಲಿ? ಕಾನೂನು ಇದೆ, ಕಾನೂನಿಗೆ ನಾವೆಲ್ಲ ತಲೆಬಾಗ್ಬೇಕಾಗ್ತದೆ. ನನಗೆ ಸಹ ಮೊನ್ನೆ ನೋಟಿಸ್ ಬಂದಿದೆ. ನಾನು ಲಾಯರ್ಗಳ ಹತ್ರ ಚರ್ಚೆ ಮಾಡಿದ್ದೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಇನ್ನು ಕಾನೂನು ಇದೆ, ಕಾನೂನಿಗೆಲ್ಲ ತಲೆಬಾಗ್ತೀವಿ. ಸತ್ಯಕ್ಕೆ ಯಾವತ್ತಿದ್ದು ಜಯ ಸಿಗ್ತದೆ. MP ನಾನೇ, ಮುಂದಕ್ಕೆ ಎಲ್ಲಾದ್ರಲ್ಲೂ ಜಯ ನಂದು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.